ಕಂದ, ನಿನ್ನ ಹೆಸರೇನಮ್ಮ? ತಾರ 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 ತಾರಾನ ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ. ನೀನು ನಿಮ್ಮ ಅಪ್ಪನೇ ತಿನ್ನಿಸ್ತಾ ಇದ್ದಾರೆ ಅಂತ ಅನ್ಕೋ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ ಮನಸ್ಸೇ ಸ್ವಲ್ಪ ಹೊತ್ತು ನೇಳಲ್ಲಿದ್ದು ಸುಧಾರಿಸ್ಕೊಂಡು ಆಮೇಲೆ ಹೊರಡಮ್ಮ. ದುಡ್ಡು ಕಾಸು ಏನಾದ್ರು ಬೇಕಾ ತಾಯಿ? ಇಲ್ಲ ಸರ್, ಬೇಡ. ಸರಿ ಅಮ್ಮ. ಕೇಶವ, ನಡಿ ಹೊರಡ ಬಾ. ಬರಲ ಕಂದಮ್ಮ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಅಮ್ಮ ಮೀನಮ್ಮ, ನಿನ್ ಜಾತಕ ಹೆಂಗಾನ ಇರ್ಲಿ, ಆದ್ರೆ ನಿನ್ ಕೈ ರುಚಿ ಮರ ಸಿಕ್ಕಾಪಡೆ ಸಖತ್ತಾಗಿದೆ. ತಿಂಡಿ ಬೋಲೆ ಚೆನ್ನಾಗಿಲ್ಲ. ಒಂದೇ ಒಂದು ಲುಕ್ಗೆ ಪೊದ್ರುಬಿಟ್ಟೋದ್ಯಲ್ಲೋ ಅಮ್ಮನ್ ನೋಡ್ಬಿಟ್ಟು. ಒಟ್ನಲ್ಲಿ ಮೀನನ್ನ ಹೊಗಳೋದು ಯಾರಿಗೂ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಕ್ ಆಗಲ್ಲ ನಿನ್ ಕೈಲಿ. ಪೆಂಗ್ಯ, ನಮ್ಮ ಮಮ್ಮಿಗೆ ಇಷ್ಟ ಇಲ್ಲದೆ ಇರೋದು ನನಗೂ ಇಷ್ಟ ಇಲ್ಲ ಕಣ ಮಂಗ್ಯ. ಬೇಡ ಪೆಂಗ್ಯ, ಬೇಡ ಮಂಗ್ಯ. ಚಟ್ನಿಗಳಿಲ್ಲ, ಒಬ್ರನ್ನೊಬ್ರು ರುಬ್ಕೊಳ್ತಾರೆ, ನಾವ್ ಹಂಗೆ ಅಮಲ್ಕೊಂಡು ತಿಂತಾ ಇರ್ತೀವಿ. ಅತೆ, ತಿಂಡಿ ಆರೋಗುತ್ತೆ, ಬರ್ತೀರಾ? ತಾಳಿ ಪೂಜೆ ಮಾಡೋ ಹೊತ್ತಿಗೆ ಬಿದ್ದೋಗುತ್ತೆ ಕಣೆ ನಿನ್ ಕಣ್ಣು. ನಿನ್ನಿಂದ ಮನೆ ದೀಪನೇ ಹಾರೋಗ್ತಿದೆ, ಅದ್ರಲ್ಲಿ ಅತ್ತೆ ತಿಂಡಿ ಆರೋಗುತ್ತೆ ಅಂತೆ. ಮಾತುಗಳು ವಾಪಸ್ ತಗೋಬೇಕು ಸಕ್ರೆ. ಕೊಲೆಯಾಗಿ ಹೋಗಿದೆ ನಿಂದು. ಏನ್ ಕೂತ್ರು ನಿಂತ್ರು ಇದನ್ನೇ ಮಾತಾಡ್ತಾ ಇರ್ತೀಯ? ನಿನ್ ಹೆಂಡತಿಗೆ ಒಂದ್ ಮಾತನ್ನಂಗಿಲ್ಲ, ನಿನ್ ಕೈಲಿ ತಡಿಯಕ್ಕಾಗಲ್ಲ ಅಲ್ವಾ? ಇಲ್ಲ, ನೀನು ನನ್ನ ಹೆಂಡತಿಗೆ ಅಂತ ಇರೋದಿಕ್ಕಲ್ಲ ನನ್ನ ಕೋಪ ಬರ್ತಾ ಇರೋದು. ಮಾತೆತ್ತಿದ್ರೆ ಸಾಕು, ನಿನ್ನಿಂದ ಈ ಮನೆ ದೀಪ ಆರೋಗುತ್ತೆ, ನಿನ್ನಿಂದ ನಿಮ್ ಮಾವ ಸತ್ತೋಗ್ತಾರೆ, ಏನೇನೇನೇನೋ ಆಗೋಗತ್ತೆ ಅಂತ ಬದುಕಿರೋ ನಮ್ಮ ಅಪ್ಪನ್ನ ನೀನೇ ಕೊಲೆ ಮಾಡ್ತಾ ಇದ್ದೀರಾ. ಅದಕ್ಕೆ ನನ್ನ ಕೋಪ ಬರ್ತಾ ಇರೋದು. ಸದಾಕಾಲ ಮನುಷ್ಯ ಏನ್ ಬೊಗಳ್ತಾ ಇರ್ತಾನೋ ಅದೇ ಆಗೋಗೋದು ಅಂತ ಹೇಳ್ತಾ ಇರ್ತಾರೆ ದೊಡ್ಡೋರು. ಅಕಸ್ಮಾತ್ ಅಪ್ಪಂಗೇನಾದ್ರೂ ರಂಗ
ಸರ್ ಏನಾಯ್ತು ಸರ್? ಸರ್ ಆಟೋ ಕರೀರಿ ಸರ್, ಹಾಸ್ಪಿಟಲ್ಗೆ ಹೋಗೋಣ ಸರ್. ಸರ್ ಆಟೋ ಸರ್ ಅದಕ್ಕೆ ಇವಳು ಜಾತಕ ಕಾರಣ ಅನ್ನೋ ಬದಲು ನಿನ್ನ ಬಾಯಿ ಕಾರಣ ಅಂತಂದ್ರೆ ನೀನ್ ಏನ್ ಮಾಡ್ತೀಯಾ? ಆಯ್ತಾ? ವರ್ಷೆ ಈಗ ನನ್ನ ಮೇಲೆ ಬಂತು. ಅಲ್ಲ, ನಿನ್ ಹೆಂಡತಿನ ಕಾಪಾಡ್ಕೊಳಕ್ಕೆ ಹೆತ್ತ ತಾಯಿ ಮೇಲೆ ಹಿಂಗೆಲ್ಲ ಹೇಳ್ತೀಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ದಿನ ಬೆಳಗಾದ್ರೆ ತಾಳಿನ ಕಣ್ಣು ಕೂತ್ಕೊಂಡು ಎದ್ದೇಳ್ತೀನಿ, ಭಗವಂತ ನನ್ನ ಅರ್ಶನ ಕುಂಕುಮ ಚೆನ್ನಾಗಿರ್ಲಿ ಅಂತ ಬೇಡ್ಕೋತೀನಿ. ಯಾವ್ದೇ ಮುತ್ತೈದೆ ಆದ್ರೂ ತನ್ನ ಗಂಡ ಚೆನ್ನಾಗಿರ್ಬೇಕು ಅಂತಾನೆ ಬೇಡ್ಕೊಳ್ಳೋದು ಯಾವಾಗ್ಲೂ. ಸಕ್ರೆ, ನೀನು ಹೆಂಡತಿಯಾಗಿ ಯೋಚನೆ ಮಾಡ್ತಾ ಇದೀಯಾ. ಅದೇ ಒಂದ್ಸರಿ ಸೊಸೆಯಾಗಿ ಯೋಚನೆ ಮಾಡಿ ನೋಡು. ಯಾವುದೇ ಸೊಸೆ ನಾನು ನನ್ನ ಗಂಡ ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡೋದಿಲ್ಲ. ನನ್ನ ಮನೆ, ನನ್ನ ಮನೆಯವರು, ಅಪ್ಪ ಅಮ್ಮ ಅತ್ತೆ ಮಾವ ಮನೆಯವ್ರು ಎಲ್ರು ಚೆನ್ನಾಗಿರ್ಲಿ ಅಂತಾನೆ ಆಸೆ ಪಡೋದು. ಅದ್ರಲ್ಲೂ ಮೀನಾ ಅಂತವಳು. ಅದು ನಾನೇನಿಲ್ಲ ಅಂದೆ. ಅವಳ ಯೋಚನೆಗೂ ಅವಳ ಜಾತಕಕ್ಕೂ ಯಾವ ಸಂಬಂಧನೂ ಇರಲ್ಲ. ಹಾಗೆ ನಿನ್ನ ಯೋಚನೆಗೂ ನಿನ್ನ ನಾಲಿಗೆಗೂ ಏನು ಸಂಬಂಧ ಅಂತ ನಾನು ಹೇಳ್ತೀನಿ. ಹಾಗೆ ನಿನ್ನ ಬಾಯಿ ವಾಕ್ಯದಿಂದ ಏನಾದ್ರೂ ಅಪಾಯ ಆಗೋದ್ರೆ ಬೇಡ ಸೂರ್ಯ, ಕಪಾಳ ಕೊಡದ್ರು ಹೊಡೆದು ಬಿಡ್ತೀನಿ ಈಗ. ನನಗ್ ಕಪಾಳಕ್ ಹೊಡೆದ್ರು ನಾನು ತಡ್ಕೊಂಡ್ಬಿಡ್ತೀನಿ. ಆದ್ರೆ ಸುಮ್ನೆ ಬಾಯಿಗೆ ಬಂದಂಗೆ ನನ್ನ ಹೆಂಡತಿ ರಾಶಿ ಸರಿ ಇಲ್ಲ, ಅವಳ ನಕ್ಷತ್ರ ಸರಿ ಇಲ್ಲ, ಕೈಗೊಂದು ಗುಣ ಕಾಲಿಗೊಂದು ಗುಣ ಅಂತ ನೀನೇನು ಅವಳಿಗೆ ಹೆಸರು ಹೊಡಿತಾ ಇದ್ರೆ ನಾನು ಸುಮ್ನೆ ಇರಲಿಲ್ಲ ಸಕ್ರೆ. ಏಯ್ ಲೊಟ್ಟ, ಏನ ತುಂಬಿದಿರಲ್ಲ? ಏನು ನಮ್ಮ ಮಮ್ಮಿಗೆ ಹೊಡೆದು ಬಿಡ್ತೀಯ ನೀನು? ಏಯ್, ಅವ್ರಿಬ್ರು ಮಾತಾಡ್ತಾ ಇದ್ರೆ ನಿಂದೇನೋ? ಏನ್ ಸೂರ್ಯ ಅಮ್ಮನ್ ಹೊಡ್ಬಿಡ್ತಾನ? ಹಿಂಗೆ ಮಾತಾಡ್ತಾ ಇದ್ರೆ ನಾನ್ ನಿಂಗ್ ಹೊಡಿಬೇಕಾಗುತ್ತೆ. ಮಂಗ್ಯ, ನನ್ ಮೇಲೆ ಕೈ ಮಾಡ್ತೀಯ ನೀನು? ಅಯ್ಯ ನೀನಲ್ಲ. ಬಿಟ್ರೆ ನನ್ ಮಗನ್ ಇಬ್ರು ಸೇರಿ ಕೊಂದೇ ಬಿಡ್ತೀರಲ್ವಾ? ಲೇ ಬಾರೋ ಮನೋಜ, ನೋಡ ಬಿಡೋಣ ಬಾ. ರವಿ ಸುಮ್ಮನೆ ನಿಂತ್ಕೋ. ರೀ ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡಿ. ಅವನಿಗೆ ದುರಹಂಕಾರ ಜಾಸ್ತಿ ಆಗಿದೆ ಕಣೆ. ಅದಕ್ಕೆ ನನ್ ಮಗನ್ ಕೊಲೆ ಮಾಡ್ಬಿಡ್ತೀಯಾ? ಇವತ್ತು ಅದ್ ಏನಾಗತ್ತೋ ಆಗೇ ಬಿಡ್ಲಿ. ಅಂತಂದ್ರೆ ಬಿಡ್ರಿ ಇದನ್ನ. ಮೊದ್ಲು ಫೋನ್ ನೋಡ್ರಿ. ಎಲ್ರು ಸೈಲೆಂಟ್ ಆಗಿರಿ. ಕೇಶವ ಅಂಕಲ್ ಫೋನ್ ಮಾಡ್ತಾ ಇದಾರೆ. ಹಲೋ ಅಂಕಲ್. ಅಂಕಲ್, ಯಾವ ಆಸ್ಪತ್ರೆ? ಏನು ಆಸ್ಪತ್ರೆನೋ? ಏನು ಅದು? ಏನು? ಅಪ್ಪ ಆಕ್ಸಿಡೆಂಟ್ ಆಗಿದೆ ಅಂತ. ಏನಂದೆ? ಏನು ಅಂದೆ? ಆಕ್ಸಿಡೆಂಟಾ? ಎಲ್ಲಿ ಏನಾಗಿದೆಯಂತೆ? ಹೇಳ್ರಿ. ನಿನ್ ಜಾತಕದ ನನ್ನ ಕಡೆ ಇದೆಲ್ಲ ಆಗಿದ್ದು. ನೀನ್ ಇದನ್ನೇ ಹೇಳಿ ಹೇಳಿ ಹೇಳಿನೇ ಇದೆಲ್ಲ ಆಗಿದ್ದು. ಏಯ್ ವೀಣಾ, ಇನ್ನು ನಿನ್ನಿಂದ ನಮ್ಗೆ ಏನೇನಾಗ್ಬೇಕೆ? ಬೇಡ ಮನೋಜ, ಇವತ್ತು ಬಿಡು ಅನ್ನ. ಮೊದ್ಲು ಅಪ್ಪನ್ ನೋಡಕ್ ಹೋಗೋಣ ಬಾರೋ. ಮಮ್ಮಿ, ನೀವ್ ಹೋಗಿರಿ. ನಾನು ಇವತ್ತು ಒಬ್ಬ ಡೀಲರ್ನ ನೋಡ್ಲೇಬೇಕು. ನೀವ್ ಅಲ್ಲಿ ಹೋಗ್ಬಿಟ್ಟು ಅಪ್ಪ ಬದುಕಿದ್ರೆ ಬಿಡು ಸೂರ್ಯ. ಏನು ಸಾಯಿಸ್ಬಿಡ್ದೆ ಅವನ್ನ? ಸಾಯಿಸ್ಬಿಡು. ಇವನು ನಿಮ್ಮ ಅಪ್ಪನ, ನೀನು ಇವನ್ನ ಒಟ್ಟಲ್ಲಿ ನಾನ್ ಕಟ್ಟಿದ ಜನ್ ಗುಡ್ಗೆ ಕಲ್ಲಾಕ್ಬಿಡಿ ಎಲ್ಲರೂ ಸೇರ್ಕೊಂಡು. ಸೂರ್ಯ ಬೇಡ ಕಣೋ, ಇವಾಗ ಕೋಪ ಒಳ್ಳೇದಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡಿದ್ದಾರೆ. ಅಪ್ಪ ಬದುಕಿದ್ರೆ ಫೋನ್ ಮಾಡು ಅಂತ ನಾನು ಹೋಗೋಣ. ಬರೇ ಮೀನಾ, ಹೋಗೋಣ ಬರೇ. ಆಗಲ್ಲ ಅಪ್ಪ. ಅಪ್ಪ ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆಯಪ್ಪ. ಪ್ರಾಣಕ್ಕೇನು ಅಪಾಯ ಇಲ್ಲ. ಅದನ್ನ ಡಾಕ್ಟರ್ ಹೇಳ್ಬೇಕು ಕಣಮ್ಮ. ನಡೆದು ಬಿಡು ಇಲ್ಲಿಂದ, ನಡೆದು ಬಿಡು. ಯಾಕಮ್ಮ ಅದಕ್ಕೆ ಯಾಕೆ ಹೋಗ್ಬೇಕು? ಇವಳಿಂದ ಕಡು, ಇವಳಿಂದನೇ ಇದೆಲ್ಲ ಆಗ್ತಿಲ್ಲ.
ಇವಳು ನಮ್ಮನೇಲೆ ಇದ್ರೆ ನನ್ ತಾಳಿ ಕಳ್ಚೋಗ್ಬಿಡುತ್ತೆ ಕಣ. ಸುಮ್ನೆ ಸಕ್ರೆ ನೀನು ಮೊದ್ಲೇ ಟೆನ್ಷನ್ ಅಲ್ಲಿ ಇದೀನಿ ನಾನು, ಇನ್ನ ಜಾಸ್ತಿ ಮಾಡ್ಬೇಡ. ಯಾಕೋ ಯಾಕೋ ನೀನೊಬ್ಬನೇ ಟೆನ್ಷನ್ ಆಗಿರೋದು? ನನಗ್ ಟೆನ್ಷನ್ ಇಲ್ವಾ? 27 ವರ್ಷದ ಕೂಸೆ, ನಾನು 37 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದೀನಿ. ಅವ್ರಿಗೆ 3 ಜನ ಮಕ್ಕಳು, ಆದ್ರೆ ಹೆಂಡತಿ ಇರೋದೊಬ್ಳೆ. ನಿಮ್ಗೆ ಅವ್ರ ಬಗ್ಗೆ ಪ್ರೀತಿ ಇದೆ, ಆದ್ರೆ ನನಗೆ ಪ್ರೀತಿ ಇದೆ, ಮಮಕಾರ ಇದೆ, ಅಧಿಕಾರ ಅನ್ನೋದಿದೆ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಬಾಯಿ ಮುಚ್ಕೊಂಡು ನಿನ್ ಹೆಂಡತಿನ ಕಳ್ಸು. ಆಗಲ್ಲ, ನಾನ್ ಯಾಕೆ ನನ್ನ ಹೆಂಡತಿನ ಕಳಿಸ್ಬೇಕು? ನಿನಗೆ ಅಪ್ಪ ಬೇಕಾ? ನಿನ್ ಹೆಂಡತಿ ಬೇಕಾ? ಬೊಗ್ಳು ಅಲ್ಲೇ ಅಪ್ಪ 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 ಅಂತ ಮಾತಾಡೋದು, ಹೊಗಳೋದು, ಅಪ್ಕೊಳ್ಳೋದು, ಕೊಂಡಾಡೋದು ಅದೆಲ್ಲ ನಾಟಕ ಅಂತ ಹೇಳು, ನಾನು ಒಪ್ಕೋತೀನಿ. ಊರಿಗೆ ಒಳ್ಳೆ ಪ್ರಜೆ ಆಗ್ಲಿಲ್ಲ, ಮನೆಗೆ ನಿಯತ್ತಾಗಿರೋ ಮಗ ಆಗ್ಲಿಲ್ಲ, ಕಡೆ ಪಕ್ಷ ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿರೋರ್ ಪ್ರಾಣ ಉಳಿಸೋ ಮನುಷ್ಯ ಆದ್ರೂ ಆಗೋ. ಯಾಕ್ರಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇದೇ ಮಾತಿಗೆ ತಲೆ ಕೆಡ್ಸ್ಕೊಂಡೆ ರಂಗ ಆಕ್ಸಿಡೆಂಟ್ ಮಾಡ್ಕೊಂಡಿರೋದು. ಇದಕ್ಕೆ ಕಾರಣ ಮೀನಾ ಅಲ್ಲ, ನಿಮ್ಮ ನಡವಳಿಕೆ. ನನ್ನ ಗಂಡನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡ್ಸಿದೀರ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಸುಮ್ನಿದ್ದೀನಿ. ಇಲ್ಲ ಅಂದ್ರೆ ಏನ್ರಮ್ಮ ಮಾಡ್ತಾ ಇದ್ರಿ? ರೀ, ಕೇಳಿಸ್ಕೊಳಮ್ಮ, ನಿಮ್ ಗಂಡನ ಆಸ್ಪತ್ರೆ ಸೇರಿಸಿದ್ದು, ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ನಾನಲ್ಲ, ಆ ಹೆಣ್ಮಗು ತಾರಾ. ರೀ, ಅದೇ ರಿಂಗ್ಟೋನ್ ಮೀನಾ. ನನ್ ಗಂಡನ್ನ ಆಸ್ಪತ್ರೆಗೆ ಸೇರಿಸಿದ್ದು ಅವ್ರ ಮನೆಯವರ ನೀವೆಲ್ಲ? ಏನು ಯೋಚನೆ ಮಾಡ್ಬೇಡಿ, ಅವ್ರ ಹೆಸರಲ್ಲಿ ದೇವ್ರಿಗೆ ಹರಕೆ ಹೊತ್ಕೊಂಡಿದೀನಿ, ಅವ್ರಿಗೇನು ಆಗಲ್ಲ. ಮೂರು ಜನ ಸೊಸೆಯರಿಗಿಂತ ನಿನ್ನಂತ ಒಬ್ಬ ಮಗ್ಳಿದ್ರೆ ಸಾಕಾಗ್ತಿತ್ತು. ನೀನ್ ಇಲ್ಲೇ ಇದೆಯೇನೆ? ಹೋಗು. ಹೋಗೋ ಹಾಗಿಲ್ಲ, ನಾನು ಇಲ್ಲ ಇದ್ರೆ ಮಾವಂಗ್ ಒಳ್ಳೇದಾಗಲ್ಲ. ಅದು ನಿನ್ನ ಭ್ರಮೆ. ಅದೇ ಸತ್ಯ. ಭ್ರಮೆ. ಭ್ರಮೆನೋ ಸತ್ಯನೋ, ನನಗೆ ನನ್ನ ಮಾವನೇ ಮುಖ್ಯ. ಯಾಕೆ ಗಂಡ ಮುಖ್ಯ ಇಲ್ವಾ? ನಿನಗ್ ನಿಮ್ಮಪ್ಪ ಮುಖ್ಯ ಅಲ್ವಾ? ಅಯ್ಯೋ, 2 ಕಣ್ಣಲ್ಲಿ ಯಾವ್ದು ಮುಖ್ಯ ಅಂತ ಕೇಳೋದಾಯ್ತಿದು. ಮೊದ್ಲು ಅಪ್ಪನ ಬಗ್ಗೆ ಏನಾದ್ರೂ ಗೊತ್ತಾಗ್ಲಿ, ಅಲ್ಲಿವರೆಗೂ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ನೀನಂದ್ರೆ ಯಾರು? ನಾನೇ ಸರ್. ಮೊದಲು ನೀವೇ ಹೋಗ್ಬೇಕಂತೆ, ಪೇಷಂಟು ನಿನ್ನೆ ಕರೀತಿದ್ದಾರೆ. ಹೋಗಿ, ಅವ್ರು ಕರೀತಾ ಇದಾರಲ್ಲ, ಮೊದ್ಲು ಅವ್ರ ಕಂಡೀಷನ್ ನೋಡಿ.
ಮಾವ ನೀನಾ ಅಂದ್ರೆ ನೀವೇನಾ? ಆಗ್ಲಿಂದ ಒಂದೇ ಸಮನೆ ಮೀನಾ ಮೀನಾ ಅಂತ ಕೂಗ್ತಾ ಇದ್ರು. ಯಾಕಮ್ಮ ಅಳ್ತಾ ಇಲ್ಲ? ಯಾಕೆ ತಾಯಿ? ಏನಾಯ್ತು? ಅಲ್ಲ ಮಾವ, ಮಗ ಇದ್ದಾರೆ, ಹೆಂಡತಿ ಇದ್ದಾರೆ, ಆದ್ರೂ ನನ್ನನ್ನ ಅವರಿಬ್ಬರು ದೂರ ಆಗಲ್ಲಮ್ಮ. ಆದ್ರೆ ನನಗೆ ಹೀಗಾಗಿರೋದಕ್ಕೆ ಶಾಂತಿ ಎಲ್ಲಿ ನಿನ್ನ ದೂರ ಕಳಿಸ್ಬಿಡ್ತಾಳೋ ಅಂತ ಆತಂಕ ಆಗಿತ್ತು. ಅದಕ್ಕೆ ನಿನ್ನ ಮೊದಲು ನೋಡ್ಬೇಕು ಅಂತ ಅಂದಿದ್ದು. ಆದ್ರೆ ಅಲ್ಲಿ ಎಲ್ರು ನಿಮ್ಮನ್ನ ನೋಡೋದಕ್ ಕಾಯ್ತಿದ್ದಾರೆ ಮಾವ. ನೀನ್ ನೋಡಿದ್ನಲ್ಲ, ಈಗ ಸಮಾಧಾನ ಆಯ್ತು. ಕರಿಯಮ್ಮ ಅವ್ರನ್ನ. ತುಂಬಾ ಹಚ್ಕೊಬಿಟ್ಟಿದ್ದೀರಲ್ಲ ಸರ್ ಸೊಸೆನ. ಬೇರೆ ಯಾರು ಹಚ್ಕೊಂಡಿಲ್ಲ ಸರ್. ಎಲ್ಲಿ ಆ ಮಗು ಅನಾಥ ಆಗುತ್ತೋ ಅಂತ ಭಯ ಸರ್. ನೋಡಿ, ಅಂತ ಸಿವಿಯರ್ ಏಟ್ಗಳೇನಾಗಿಲ್ಲ. ಇವ್ರಿಗೆ ತುಂಬಾ ಜ್ವರ ಬಂದಿದೆ. ಬೇಕಿದ್ರೆ ಅವ್ರನ್ನ ಇಲ್ಲೇ ಅಡ್ಮಿಟ್ ಮಾಡ್ಬೋದು ಅಥವಾ ಮನೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಬೋದು. ಮನೇಲೇ ಇರ್ಲಿ ಡಾಕ್ಟರ್, ನಾವೆಲ್ಲ ನೋಡ್ಕೊಂತೀವಿ. ಸರಿ, ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ. ನೀನ್ ಭಯ ಪಟ್ಟೊಳಗೆ ಕಾಣ್ತಿಲ್ವೇ? ಭಯ ಪಡಿಸೋಳಗೆ ಕಾಣಿಸ್ತಿದ್ಯಾ? ನನಗೇನೂ ಆಗಿಲ್ಲ. ಯಾಕಯ್ಯ ಮಾತ್ಕಾರ ಹೊರವಾಗಿ ನಿಂತ್ಕೊಂಡಿದೀಯ? ಏನೂ ಆಗಿಲ್ಲ, ಏನೂ ಆಗಿಲ್ಲ ನನ್ ಕಂದ. ನಾನು ಅವತ್ತೇ ಹೇಳ್ದೆ, ಜಾತಕ ಸುಳ್ಳಾಗಲ್ಲ, ಭವಿಷ್ಯ ಮೋಸ ಆಗಲ್ಲ ಅಂತ. ಆದ್ರೆ ನೀವು ನನ್ ಮಾತೇ ಕೇಳಲಿಲ್ಲ. ಈಗಲೂ ಕೇಳಲ್ಲ. ಪ್ರಸಾದ ತಿಂದು ಶುಗರ್ ಜಾಸ್ತಿ ಆಯ್ತು, ತಲೆ ಸುತ್ತು ಬಂತು. ಅದೇ ಟೈಮಲ್ಲಿ ಯಾವುದೋ ಒಂದು ಗಾಡಿ ಅಡ್ಡ ಆಕ್ಸಿಡೆಂಟ್ ಆಯ್ತು. ಆ, ಅದೇ ಹೇಳ್ತಿರೋದು. ಇದಕ್ಕೆಲ್ಲ ಯಾರ್ ಕಾರಣ? ಯಾರ್ ಜಾತಕ ಕಾರಣ? ಜಾತಕ ಅಲ್ಲ, ಶುಗರು, BP, ಬೈಕು ಇಷ್ಟೇ. ಅಯ್ಯೋ, ನಿನಗ್ ಗೊತ್ತಾಗಲ್ಲ, ಸುಮ್ನಿರಮ್ಮ ನೀನು. ಏನೇ ಆದ್ರೂ ಯಾವುದೇ ಕಾರಣಕ್ಕೂ ನಾನು ಈ ಮೀನನ್ನ ಮಾತ್ರ ಮನೆಗ್ ಸೇರ್ಸಲ್ಲ ಅಷ್ಟೇ. ಅಮ್ಮ, ಅಪ್ಪನ್ ಕಂಡೀಷನ್ ಏನು? ನೀನ್ ಆಡ್ತಾ ಇರೋ ಮಾತೇನು? ರವಿ, ಇದಕ್ಕೆಲ್ಲ ಕಾರಣ ಇದೆ ಕಣೋ. ನಾನ್ ಮಾತಾಡ್ಬಾರ್ದು, ಬಟ್ ಈ ಮೂಢನಂಬಿಕೆ ಒಳ್ಳೇದಲ್ಲ ಅಲ್ವಾ? ಅವಳ ಮೇಲೂ ಕೋಪ ಮಾಡ್ಕೋಬೇಡ ಕಣೆ. ಅವಳೇ ನನ್ ಕಾಪಾಡಿದ್ದು. ಈ ಮಗು ಮೇಲೆ ನನ್ಗೇನ್ ಕೋಪ ಇಲ್ಲ. ಇದ್ರೂ ಆ ಹೆಸರು ಕೇಳಿದ ತಕ್ಷಣ ಎಲ್ಲ ಅಡಗೋಯ್ತು. ಸರಿ ಸೂರ್ಯ, ಎಲ್ರೂ ಸ್ವಲ್ಪ ಹೊತ್ತು ಹೊರಗಿರಿಯಪ್ಪ. ಈ ಮೊದ್ಲು ನೀವು ನನ್ನಂತಾನೆ ಕರ್ಸ್ಕೋಬೇಕು. ಆ ಅನಿಷ್ಟನ್ ಯಾಕೆ ಕರ್ಸ್ಕೊಂಡ್ರಿ? ನನಗೆ ಅನಿಷ್ಟ ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಆಯುಸ್ಸು, ಆರೋಗ್ಯದ ಕಡೆ ನಿಮಗ್ ಗಮನನೇ ಇಲ್ಲ ರೀ. ನನಗಿಂತ ನನ್ನ ಮಕ್ಕಳ ಭವಿಷ್ಯನೇ ಮುಖ್ಯ. ಏ, ಮಕ್ಳು 3 ಜನನು ಚೆನ್ನಾಗೇ ಇದ್ದಾರೆ. ನನ್ನ ಮನೆಗೆ ಬಂದ್ ಸೊಸೆರು ನನಗೆ ಮಕ್ಕಳೇ ಕಣೆ. ಅಲ್ರಿ, ನನ್ ಮಾತ್ ಅವಳು ಮನೇಲಿ ಇರ್ತಾಳ? ಇರಲ್ಲ. ಹಾಗಾದ್ರೆ ನಾನು ಇಲ್ಲೇ ಇರ್ತೀನಿ, ಎಷ್ಟ್ ದಿನ? ಹುಷಾರಾಗೋವರೆಗೂ. ಆಮೇಲೆ ಬರ್ಲೇಬೇಕಲ್ಲ. ನಾನೇ ಯಾಕೆ ಬರ್ಲಿ? ನಮ್ಗೆ ಅಂತ ವೃದ್ಧಾಶ್ರಮ ಇದೆ, ಅಲ್ಲೇ ಇದ್ಬಿಡ್ತೀನಿ ಬಿಡು. ಏನ್ರಿ ನೀವ್ ಮಾತಾಡ್ತಿರೋದು? ನೀನೇನಾದ್ರೂ ಮೀನಾ ಮನೆಗೆ ಬರೋದನ್ನ ತಡೆದ್ರೆ ನಾನು ಮನೆಗೆ ಬರಲ್ಲ ಶಾಂತಿ.